ಶ್ರೀನಿವಾಸಪುರ ಸುದ್ದಿ ಎಸ್ಎಸ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ರಸ್ತೆ ಬದಿ ಅಂಗಡಿ ಒತ್ತುವರಿ ತೆರವು, ಅಂಗಡಿ ಮಾಲೀಕರಿಂದ ರಸ್ತೆ ತಡೆದು ಪ್ರತಿಭಟನೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆ ಪುರಸಭೆ ಅಧಿಕಾರಿಗಳ ನೇತೃತ್ವದಲ್ಲಿ ಒತ್ತುವರಿ ತೆರವು ಕಾರ್ಯಾಚರಣೆ. ಒತ್ತುವರಿ ತೆರವುಗೊಳಿಸಿರುವ ವೇಳೆ ಅಂಗಡಿ ಮಾಲೀಕರು ಹಾಗೂ ಅಧಿಕಾರಿಗಳ ನಡುವೆ ಮಾತಿನ ಚಕಮಕಿ, ಯಾವುದೇ ಮಾಹಿತಿ ನೀಡದೆ ಏಕಾಏಕಿ ಒತ್ತುವರಿ ತೆರವು ಮಾಡುತ್ತಿರುವ ಆರೋಪ. ಸ್ಥಳಕ್ಕೆ ಜಿಲ್ಲಾಧಿಕಾರಿ, ತಾಲೂಕು ದಂಡಾಧಿಕಾರಿಗಳು ಬರುವಂತೆ ಅಂಗಡಿ ಮಾಲೀಕರ ಒತ್ತಾಯ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಲ್ಲಿ ನೀವೇ ಹಣ ಕೊಡಿಸಿದ್ದೀರಿ, ಅಂಗಡಿ ತೆರವು ಮಾಡಿದರೆ ಹಣ ಮರುಪಾವತಿ ಮಾಡುವುದು ಹೇಗೆಂದು ಮಹಿಳೆಯರ ಪ್ರಶ್ನೆ. ಕನಿಷ್ಠ ಸಭೆ ಮಾಡದೆ ಮಾಹಿತಿ ನೀಡದೆ ತೆರವು ಮಾಡುತ್ತಿದ್ದಾರೆಂದು ಆಕ್ರೋಶ. ಶ್ರೀನಿವಾಸಪುರ ತಾಲೂಕು ವರದಿಗಾರರು ಅರುಣ್ ಕುಮಾರ್, HM, SS ನ್ಯೂಸ್. ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾನು ಒಂದು ವಿಷಯವನ್ನು ತಿಳಿಸ್ತೀನಿ. ಇವತ್ತೇನು ಇವರು ಮೌಖಿಕವಾಗಿ ಈ ಅಂಗಡಿಗಳನ್ನ ತೆರವು ಮಾಡಿ ಇವರಿಗೆ ಇದೇ ಸ್ಥಳದಲ್ಲಿ ಅಂಗಡಿಗಳು ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಮೌಖಿಕ ಒಂದು ಮಾತನ್ನು ನಾವು ಯಾರೂ ಕೂಡ ನಂಬೋದಿಲ್ಲ. ಇವರು ಏನಾದರೂ ಅಕಸ್ಮಾತ್ ಒಂದು ಪೇಪರ್ ವರ್ಕ್ ರೂಪದಲ್ಲಿ ಏನಾದರೂ ಮಾಡಿ ನಿಮಗೆ ಈ ಒಂದು ಸ್ಥಳದಲ್ಲಿ ಅಗಲೀಕರಣ ಮಾಡಿಬಿಟ್ಟು ಸಣ್ಣದಾಗಿ ಅಂಗಡಿಗಳು ಕಟ್ಟಿಸ್ಕೊಡ್ತೀವಿ ಅನ್ನೋ ಒಂದು ಭರವಸೆ, ಒಂದು ಪೇಪರ್ ಮುಖಾಂತರ ಏನಾದರೂ ಒಂದು ಭರವಸೆ ಕೊಟ್ಟರೆ ಈ ಒಂದು ಭರವಸೆಗೆ ಸ್ವಾಗತ ಮಾಡ್ತೀವಿ. ಮತ್ತು ಏನಿದೆಯೋ ಇನ್ನೂ ರಸ್ತೆಗಳು, ಅನೇಕ ರಸ್ತೆಗಳು, ರಾಮಕೃಷ್ಣ ರಸ್ತೆಯಲ್ಲಿ ಆಂಬುಲೆನ್ಸು ಹೋಗುವಂಥ ರಸ್ತೆ, ಆ ರಸ್ತೆಯಲ್ಲಿ ಅಡ್ಡಾದಿಡ್ಡಿಯಾಗಿ ವಾಹನಗಳು ನಿಲ್ಲಿಸ್ತಾರೆ. ಆ ಒಂದು ರಸ್ತೆಯನ್ನು ಈಗಾಗಲೇ ನಾವು ಸುಮಾರು ನಮ್ಮ ಸಂಘಟನೆಗಳ ವತಿಯಿಂದ ಹೋರಾಟ ಕೂಡ ಮಾಡಿದ್ದೀವಿ. ಅಂತ ರಸ್ತೆಯನ್ನು ತೆರವು ಮಾಡಿ ಅಂತ ಹೇಳಿದ್ವಿ. ಮತ್ತು HP ಗ್ಯಾಸ್ ರಸ್ತೆಯಲ್ಲಿ ಈಗಾಗಲೇ ರೆಸಿಡೆನ್ಸಿಯಲ್ ರೋಡ್, ಅದು ಆ ರೆಸಿಡೆನ್ಸಿಯಲ್ ರಸ್ತೆಯಲ್ಲಿ ವಿವಿಧ ರೀತಿಯಾದ ವ್ಯಾಪಾರ ವಹಿವಾಟು ನಡೆಸೋದಕ್ಕೆ ಅನಧಿಕೃತವಾಗಿ ಇವರು ಅವರಿಗೆ ಒಂದು ಅನುಮತಿ ಕೊಡ್ತಾರೆ. ಇದನ್ನೆಲ್ಲ ಕೂಡ ನಾವು ಕಳಿಸಿ ಹೋರಾಟ ಮಾಡಿದ್ರು ಕೂಡ ಅದ್ರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ಮತ್ತು ಏನು ಈ ರಸ್ತೆಗಳಿದಾವೆ, MG ರಸ್ತೆ ಅಂತೇಳಿ ಪ್ರತಿಷ್ಠಿತವಾದಂಥ ಒಂದು MG ರಸ್ತೆ, ಇಲ್ಲಿ ಅನೇಕ ಕಾಲೇಜುಗಳು ಇದ್ದಾವೆ, ಬ್ಯಾಂಕ್ಗಳಿದ್ದಾವೆ, ಸರ್ಕಾರಿ ಸಂಸ್ಥೆಗಳಿದ್ದಾವೆ. ಈ ರಸ್ತೆಯಲ್ಲಿ ಎಲ್ಲಿ ನೋಡಿದ್ರು ಕೂಡ ಗುಂಡಿಗಳು ಬಿದ್ದು ಅಪಘಾತಗಳಾಗ್ತಾ ಇದೆ. ಇದ್ರ ಬಗ್ಗೆ ಕೂಡ ನಾವು ಗಮನ ಸೆಳೆದಿದ್ದೀವಿ. ಇಂಥ ವಿಷಯಗಳಿಗೆ ಪುರಸಭೆ ಅವರು ಸಹಕಾರ ಕೊಡೋದಿಲ್ಲ. ಈ ರೀತಿ ಬಡವರ ಮೇಲೆ ಒಂದು ದೌರ್ಜನ್ಯ ಮಾಡೋದಕ್ಕೆ ಪುರಸಭೆ ಅಧಿಕಾರಿಗಳು ಈ ರೀತಿ ಮುಂದಾಗ್ತಾ ಇರೋದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಇದನ್ನು ಜಿಲ್ಲಾಧಿಕಾರಿಗಳು ದಯವಿಟ್ಟು ಇದನ್ನ ಬಗ್ಗೆ ಸೂಕ್ತವಾದಂಥ ಒಂದು ಕ್ರಮ ಜರುಗಿಸಿ ಈ ಒಂದು ಫುಟ್ಪಾತಲ್ಲಿ ವ್ಯಾಪಾರ ನಡೆಸ್ತಾ ಇರ್ತಕ್ಕಂಥ ಅವರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ನಾನು ಮನವಿ ಮಾಡ್ತೇನೆ. ನೋಡಮ್ಮ, ನೀವೆಲ್ಲ ಹೇಳೋದು ಅಮ್ಮ ತಾಯಿ, ನೀವೆಲ್ಲ ಹೇಳೋದು ನಿಮ್ಮೆಲ್ಲ ಕಷ್ಟ ನೋವು ನಂಗೆ ಅರ್ಥ ಆಗುತ್ತೆ, ಹೌದಾ? ಇದು ಒಂದಿಷ್ಟು ಇದು ನಂಗೆ ಪೊಲೀಸ್ ಇಲಾಖೆ ವ್ಯಾಪ್ತಿಗೆ ಬರಂಗಿಲ್ಲ, ಹೌದಾ? ಬಟ್ ಅವರು ತಾಲೂಕು ಮಟ್ಟಾಧಿಕಾರಿ, ನಾನು ತಾಲೂಕು ಮಟ್ಟಾಧಿಕಾರಿ, ಅವ್ರನ್ನ ಕರೆದು ಮಾತಾಡ್ತೀನಿ, ಹಿಂಗೆಲ್ಲ ಆಗ್ತಾ ಇದೆ ಸರಿ ಇಲ್ಲ ಅಂತ. ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು, ಹೌದಾ? ನಾವು ಕೇಳ್ತಾ ಇರೋದು ಈ ರಸ್ತೆ ಶುರು ಆಯಿತು, ಆ ರಸ್ತೆ ಶುರು ಆಗಿಲ್ಲ ಅಂದ್ರೆ ಯಾವ್ದಾದ್ರು ಒಂದು ರಸ್ತೆ ಶುರು ಆಗಲೇಬೇಕು ಜಗ್ಗ, ಹೌದು ಸರ್, ಆಗಬೇಕು. ಯಾವ ರಸ್ತೆ ಶುರು ಆಗಬೇಕು ಮತ್ತು ಎಲ್ಲರಿಗೂ ಸಮವಾಗಿರಬೇಕು. ಮೇಲೆ ಶೆಡ್ ಬಂದಿದೆ, ಅದು ಗಟರ್ ಮೇಲೆ ಬಂದಿದೆ, ಅದು ಫುಟ್ಪಾತ್ ಮೇಲೆ ಆಕ್ಯುಪೈ ಆದಂಗೆ ಯಾವುದು ನೀವು ಹೇಳ್ಬೇಕಾದ್ರೆ ತಾರತಮ್ಯ ಆಗ್ತಾ ಇದೆ. ಚೆನ್ನಾಗಿ ಸುಂದರ ಕಾಲನಿ ಅಂತ ಈಗ ನಿತ್ಯ ಎಲ್ಲ ಹೆಪಾಸೈಡಾಗಿ ಎಲ್ಲ ಡಬ್ಬಿ ಅಂಗಡಿ, ಪೆಟ್ಟಿಗೆ ಅಂಗಡಿ ಎಲ್ಲ ರೋಡ್ ಜಾಮ್ ಎಲ್ಲ ಅಸ್ವಸ್ಥ ಅನ್ನತ್ತೆ. ಇದೆಲ್ಲ ಈ ಕಡೆ ಕ್ಲೀನ್ ಮಾಡಿದ್ದಾರೆ, ಈ ಕಡೆ ಕ್ಲೀನ್ ಮಾಡ್ತಾರೆ. ನಿಮ್ಗೆ ಏನು ಅನ್ಯಾಯ ಆದರೆ ಏನೋ ನೀವು ನನ್ನ ಕಡೆ ಬನ್ನಿ, ಏನೋ ನಿಮ್ಮ ಚೀಫ್ ಆಫೀಸರ್ ಕಡೆ ಹೋಗಿ, ಸಾಹೇಬ್ರ ಕಡೆ ಹೋಗಿ, ಅದೇನು ನ್ಯಾಯಯುತವಾಗಿ ನಾವು ತೀರ್ಮಾನ ಮಾಡ್ತೀವಿ. ವಿ ಆರ್ ಪಬ್ಲಿಕ್ ಸರ್ವೆಂಟ್ ಅಂದ್ರೇನು, ನಿಮಗೆ ನಾವು ಸೇವೆ ಕೊಡಬೇಕು ಏನ್ರಿ? ನಾನು ನಿಮ್ಗೆ ಸೇವೆ ಕೊಡಬೇಕಲ್ಲ, ಏನು ನಿಮಗೆ ನಾವು ನಿಮಗೆ ಟಾರ್ಚರ್ ಕೊಡಬೇಕಾ, ನಿಮ್ಗೆ ಹಿಂಸೆ ಕೊಡ್ಬೇಕಂತಿದ್ದೀನಾ? ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಏನಿದೆ ಅಂತ. ಎಲ್ಲರಿಗೂ ಒಂದೇ ನ್ಯಾಯ, ಒಂದೇ ಏನೋ ಎಲ್ಲ ಸಮಾನತೆ ಇದೆ. ಈ ತಲೆಯಲ್ಲಿ ತೆಗೆದುಬಿಡಿ, ಸಾಹೇಬ್ರಿದ್ದಾರೆ, ನಾವೆಲ್ಲ ಇದ್ದೀವಿ, ನೀವು ನಮಗೆಲ್ಲ ಸಹಕಾರ ಮಾಡಿ. ನಾವು ಈ ಕಡೆ ತೆಗ್ತೀವಲ್ಲ, ಇದು ತೆಗಿಸ್ತೀವಿ ಏನ್ರಿ? ಆಮೇಲೆ ಎಲ್ಲ ಬೀದಿ ಬದಿ ವ್ಯಾಪಾರಿಗಳು ಬೇರೆ ಪ್ಲೇಸ್ ಮಾಡ್ಕೊಡ್ತೀವಿ ನಿಮ್ಗೆ. ನಿಮಿಷ ಹೇಳ್ತೀನಿ ನೋಡಿ. ನಾನಿಲ್ಲಿ ಬಂದ್ಮೇಲೆ ಫಸ್ಟ್ ಆಫ್ ಆಲ್ ಅದು ಯಾವುದದು ಅಲ್ಲಿ ಇದನ್ನ ಮಾಡ್ತಾ ಇದ್ರು, ನಮ್ದು ಏನದು ನಂದಿನಿ ಪಾರ್ಲರ್ ಅಲ್ಲ, ಏನದು ಅವರೇಕಾಯಿ ಮಾಡ್ತಾ ಇದ್ರು. ಆ ಟೈಮಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಂದು ಚಿಕ್ಕ ಮಗುಗೆ ತುಂಬ ಏಟುಗಳಾಗಿದೆ. ಇದೆಲ್ಲ ಯಾರ್ದು ಜವಾಬ್ದಾರಿ? ನಮ್ಮದೇ ಜವಾಬ್ದಾರಿ. ನಾವು ಮಾಡ್ತಾ ಇರೋ ಇಂಥ ಕೆಲಸಗಳಿಗೆ ನಾವು ನಮ್ಮ ಮಕ್ಕಳನ್ನ ಯಾರೋ ಒಂದು ಮಗುಗೆ, ಯಾರೋ ಒಬ್ಬರ ಮನೆಗೆ ಇಲ್ಲಿ
ಇದಿಲ್ಲ ಯಾವ ಅಲ್ಲಿ ನಿಂತಿರ್ತೀರ ಇವತ್ತು ನೀವು ಅಪ್ಲೈ ಮಾಡ್ಕೊಂಡು ಅಲ್ಲಿ ನಿಂತಿರ್ತೀರ ಯಾರೋ ಫಾಸ್ಟಾಗಿ ಬಂದ ಮಾಡೋಕ್ಕಾಗಲ್ಲ ನೋಡೋಣ ನಮ್ದಲ್ಲಮ್ಮ ಅಂಗಡಿಗೆ ಕುಟ್ಬೇಕು ನೀವು ಬಂದು ತೊಳ್ಬಿಟ್ರೆ ನಾವು ಬಂಡವಾಳ ಹಾಕಿರೋರು ಸಾಲಾಗ್ರು ಮಾಡ್ಕೊಂಡಿರೋರು ಜಗದೀಶ ನೋಡಮ್ಮ ಕೇಳಮ್ಮ ನಿಮ್ಗೆ ಎಲ್ಲರೂ ಒಂದು ಕಡೆ ಉತ್ತರಾಗೆ ಕೊಟ್ಟಿದ್ದಕ್ಕಾಗಲ್ಲ ದಯವಿಟ್ಟು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಈ ಕಡೆ ಏನು ಕ್ಲಿಯರ್ ಮಾಡಿದ್ರೆ ಇದನ್ನು ಕ್ಲಿಯರ್ ಮಾಡ್ತೀವಿ 4 ರಸ್ತೆನೂ ಕ್ಲಿಯರ್ ಮಾಡ್ತೀವಿ ಹೌದಾ ರಸ್ತೆಯಲ್ಲಿ ಬಡವರು ಮಾತ್ರ ನಿಮ್ ಕಣ್ಣಿಗೆ ಕಾಣಿಸ್ತಾ ಈಗ ಅಟ್ಲೀಸ್ಟ್ ಅವ್ರ ಅಂಗಡಿಗಳಲ್ಲಿರೋ ಐಟಮ್ಗಳು ಅವರು ಅವರಾಗ ಅವ್ರು ತೆರವು ಮಾಡೋದಕ್ಕೆ ಸ್ವಲ್ಪ ದಿನ ಕಾಲಾವಕಾಶ ಕೊಡಿ. ಮತ್ತೆ ಇರೋ ಅಂಗಡಿಗಳನ್ನ ತೆಗೆದುಬಿಟ್ರೆ ಕಷ್ಟ ಆಗುತ್ತೆ. ಸ್ವಲ್ಪ ಕಾಲಾವಕಾಶ